ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಹಿಂದಿ ವಿಷಯದ ಪದ್ಯಭಾಗ 1 ಪ್ರಾರ್ಥನಾ, ಈ ಒಂದು ಪದ್ಯಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೇನೆ, ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಆರಾಮಾಗಿ ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಸು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು 8th SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ಬೋದು, ಮತ್ತು ಇದೇ ರೀತಿ ನಮಗೆ ಎಲ್ಲ ಪಾಠಗಳ ಪದ್ಯಗಳ ಕ್ವಶನ್ ಆನ್ಸರ್ಗಳು ಮತ್ತು ಕ್ವಶನ್ ಪೇಪರ್ಗಳು, LEB ಕ್ವಶನ್ ಪೇಪರ್ಗಳು, SA1 SA2 ಒಟ್ಟಿನಲ್ಲಿ 8th SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದು ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. 8ನೇ ತರಗತಿ ಹಿಂದಿ ಭಾಗ 1 1ನೇ ಪದ್ಯ ಬಗ್ಗೆ ಯಾವುದು? ಪ್ರಾರ್ಥನಾ. ಅಭ್ಯಾಸ ಪ್ರಶ್ನೋತ್ತರ ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಏಕ್ ವಾಕ್ಯ ಉತ್ತರ ಲಿಖಿ. ಇವೇನು 1 ಅಂಕದ ಪ್ರಶ್ನೆಗಳು, 1 ಮಾರ್ಕ್ಸು. क्वेश्चन नंबर 1, बीती बातों इसका क्या मतलब है? उत्तर, बीती बातों इसका मतलब है गुजरी हुई बातें. क्वेश्चन नंबर 2, हमें कैसे रहना चाहिए? उत्तर, हमें मिलजुल कर रहना चाहिए. क्वेश्चन नंबर 3, हर छोड़कर हमें किसे अपनाना चाहिए? उत्तर, हर छोड़कर हमें संयम अपनाना चाहिए. क्वेश्चन नंबर 4, छोटे बड़ों को मिलकर क्या करना चाहिए? छोटे अथवा छोटे बड़े मिलकर क्या करना चाहिए? उत्तर, छोटे बड़ों मिलकर गिरे हुए को तुरंत उठाना चाहिए. क्वेश्चन नंबर 5, हमें किस पर बलि बलि जाना चाहिए? उत्तर, हमें मातृभूमि पर बलि बलि जाना चाहिए. क्वेश्चन नंबर 6, भगवान से हमें क्या मांगना चाहिए? उत्तर, भगवान से हमें किसी का अपमान न करने के मति या बुद्धि मांगना चाहिए. क्या? इन्हें मैं केಳಿ. भगवान से हमें किसी का अपमान न करने की मति या बुद्धि मांगना चाहिए. अपमान न करने की. ಇನ್ನು ಸೆಕೆಂಡ್ ಮೇನು ಇವೆಲ್ಲ 2-3 ವಾಕ್ಯ, ಅಂದರೆ 2 ಮಾರ್ಕ್ಸು, 2 ಅಂಕದ ಪ್ರಶ್ನೆಗಳು. ಕಾಣಿಸ್ತು ಅನ್ಕೋತೀನಿ, ಕಾಣಿಸ್ತಿದೆಯಾ? ಓಕೆ. 1ನೇ ಕ್ವೆಶ್ಚನ್ನು, ಏಕ್ ರಹೆ ಸದ್ಭಾವ್ रखे हम इस पर आप क्या सोचते हैं? एक रहे सद्भाव रखे हम इसे पर आप क्या सोचते ಕೇಳಿದ್ದಾರೆ. उत्तर ನೋಡಿ. हमें हमेशा एक रहना होगा, मिलकर रहना होगा और सद्भाव, अच्छे विचार, अच्छी भावना रखकर देश का मान रखना होगा. भले काम, अच्छे विचार, सच बोलना, इन बातों से जीवन अर्पण करना चाहिए. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ನೀವು. ನೆಕ್ಸ್ಟು, गिरे हुए तुरंत उठाए. गिरे हुए का क्या अर्थ है? उसे कैसे उठाना चाहिए? उत्तर, गिरे हुए का अर्थ जिसे भी अपनी गलती का एहसास हुआ हो, पश्चाताप हुआ हो, गिरे हुए को मिलकर उसके मन में आत्मविश्वास पैदा कर, उसकी गलती को माफ़ कर, छोटे बड़े मिलजुल कर उसे संभालना होगा, सांत्वन देकर ಹೈಸಲ ಬಡಾನ ಹೋಗ. ಇದು ಆನ್ಸರು. ಬೇಕು ನೋಡೋಣ, ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟು 3ನೇ ಕ್ವೆಶ್ಚನ್ನು, ಹರ್ ಚೋಡೆ ಸಂಯಮ್ ಅಪ್ನಾಯೆ. इस वाक्य में क्या अर्थ प्रकट होता है? उत्तर, हर छोड़े तिरस्कार को छोड़कर संयम शांति शांतता को अपना कर देश की रक्षा की बुद्धि हमें भगवान से मिले या प्रार्थना करते हुए देश के प्रति आत्मस्मरण ಆಗಬೇಕು. आत्मस्मरण, त्याग, वीरता का भाव रखते प्राणियों को नोचवर करना, संयम बनाए रखना, यह अर्थ प्रकट होता है. ಓಕೆನಾ? ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟು, ಅದಾದಮೇಲೆ ನಮೂನೆಗೆ ಅನುಸಾರ ತುಕವಾಲೆ ಶಬ್ದ ಲಿಖಿಯೆ. ತುಕವಾಲೆ ಶಬ್ದ ಅಂದರೆ ಏನು ನೋಡಿ, ಇಲ್ಲಿ ಎಕ್ಸಾಮ್ ಕೊಟ್ಟಿದ್ದಾರೆ. ಅಪನಾ ಏನದು? ಬಿಸ್ರಾಯ್. ಇವು ತುಕವಾಲೆ ಶಬ್ದವು. ನೆಕ್ಸ್ಟ್ ನೋಡಿ, ಬಿಚಾರೆ ವಾರೆ, ಉಟಾಯೆ ಜಾಯೆ, ಅಪಮಾನ್ ಭಗವಾನ್. ಇವು ಸರಿಯಾದ ಉತ್ತರಗಳು. ನೆಕ್ಸ್ಟು ಪದ್ಯ ಭಾಗ ಪೂರ್ಣ ಕೆಜಿ ಕೇಳಿದ್ದಾರೆ. ಮಿಲ್ ಜುಳ್ಕರ್ ರಹೆ ಡ್ಯಾಶ್ ತುರತ್ ಉಟಾಯ್. ಈ ಒಂದು ಪದ್ಯ ಭಾಗ ನೋಡಿ,
ಪೂರ್ತಿ ನೋಡ್ಕೊಳ್ಳಿ, ನೀವು ಎಕ್ಸಾಮಲ್ಲಿ ಕೇಳ್ಬೋದು, ಪೂರ್ತಿ ಪದವಾಗಿ ನೋಡ್ಕೊಳ್ಳಿ. मिलकर रहे, नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए. ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅಕ್ಯುರೇಟಾಗಿ ಬುಕ್ಕಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಖಾಲಿ ಜಾಗ ಬರೆಯೇ. भले काम पर डैश जीवन वारे, बीती बातों को बिसराए, एक रहे डैश रखे हम सद्भाव. ಇನ್ನು ಕ್ವಶನ್ ನಂಬರ್ 4, ಹಟ್ ಚೋಡೆ ಡ್ಯಾಶ್ ಅಪ್ನಾಯೆ, ಉತ್ತರ ಸಂಯಮ್. ಇಷ್ಟಾದರೆ ನಿಮ್ಮ ಒಂದು 8th ಪ್ರಾರ್ಥನಾ ಈ ಒಂದು ಪದ್ಯ ಭಾಗದ ಸಂಪೂರ್ಣ ಕ್ವಶನ್ ಆನ್ಸರ್ ಮುಗಿತವೆ. ಅರ್ಥ ಆಯ್ತಾ? ನಿಮಗೆ ಯಾವ ಕ್ವಶನ್ ಡೌಟ್ ಇರೋ ಕಮೆಂಟ್ ಹಾಕಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಟೈಪಿಂಗ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರ್ತವೆ, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿವೆ. ಎಲ್ಲರೂ ಒಂದು ಮಿಸ್ಟೇಕ್ ಆಗಿರೋ ಕಮೆಂಟ್ ಹಾಕಿ, ಅವ್ನು ನಾವು ಕಮೆಂಟಲ್ಲಿ ಪಿನ್ ಮಾಡ್ತೇವೆ. ಓಕೆನಾ? ಕಮೆಂಟ್ ಹಾಕಿ. ಮತ್ತು ಇದೇ ಇರುತ್ತೆ 8th ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ವಿಷಯ ನೋಟ್ಸನ್ನ ಹಾಕ್ತೀವಿ, ಎಲ್ಲ ಪಾಠಗಳು ಆನ್ಸರ್ ಆಗ್ತವೆ. ವೇಟ್ ಮಾಡಿ, ನೀವು ಕೂಡ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿ, ನಿಮಗೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ, ಅವನು ಆದಷ್ಟು ಬೇಗ ವಿಡಿಯೋ ಹಾಕ್ತೇವೆ. ಓಕೆನಾ? ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.